ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಲಂಚದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಬಿಆರ್ ಪಾಟೀಲ್ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಲಂಚದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂಗೆ ದೂರು ಕೊಡ್ತಾರಾ ಹಾಗಾದ್ರೆ ಕಾಂಗ್ರೆಸ್ನ ಶಾಸಕ? ಅಧಿಕಾರಿಗಳ ವಿರುದ್ಧ ಬಿಆರ್ ಪಾಟೀಲ್ ದೂರು ಕೊಡ್ತಾರೆ ಅನ್ನೋ ಮಾಹಿತಿ ಇದೆ. ಸಚಿವ ಜಮೀರ್ ವಿರುದ್ಧವೂ ಕೂಡ ದೂರು ಕೊಡುವ ಸಾಧ್ಯತೆ ಇದೆ. ಯಾಕಂದ್ರೆ ಆ ಇಲಾಖೆನ ಅವರೇ ಹ್ಯಾಂಡಲ್ ಮಾಡ್ತಾ ಇರೋದು. ಲಂಚ ಪಡೆದು ಮನೆಗಳನ್ನ ಕೊಡಲಾಗ್ತಾ ಇದೆ ಅಂತ ಆರೋಪವನ್ನ ಪಾಟೀಲ್ ಅವರು ಮಾಡಿದ್ದಾರೆ. ರಾಜೀವ್ ಗಾಂಧಿ ವಸತಿ ಯೋಜನೆ ಯಾರಿಗೆ ಸಿಗಬೇಕು ಅವರಿಗೆ ಸಿಗ್ತಾ ಇಲ್ಲ. ಹಣ ಕೊಟ್ಟಂತವರಿಗೆ ಭ್ರಷ್ಟಾಚಾರ ಅಲ್ಲಿ ತಾಂಡವವಾಡ್ತಾ ಇದೆ. ಲಂಚ ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ಅಂಡ್ ಇದನ್ನ ಯಾರೋ ಬೇರೆಯವರು ಆರೋಪವನ್ನ ಮಾಡ್ತಾ ಇಲ್ಲ, ಅದೇ ಸರ್ಕಾರದಲ್ಲಿರುವಂತಹ ಶಾಸಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ಬಿಆರ್ ಪಾಟೀಲ್, ಜಮೀರ್ ಅಹ್ಮದ್ ಖಾನ್ ಈಗ ಅವರ ವಿರುದ್ಧವೂ ಕೂಡ ದೂರು ಕೊಡುವಂತಹ ಸಾಧ್ಯತೆ ಇದೆ. ಲಂಚ ಪಡೆದು ಮನೆಗಳನ್ನು ಕೊಡಲಾಗ್ತಾ ಇದೆ ಅಂತ ಪಾಟೀಲ್ ಆರೋಪವನ್ನು ಕೂಡ ಮಾಡ್ತಿದ್ದಾರೆ. ಈಗ ಬಿಆರ್ ಪಾಟೀಲ್ ಏನು ಹೇಳಿದ್ದಾರೆ ಹಾಗಾದ್ರೆ? ಆ ವೈರಲ್ ಆಗಿರುವಂತಹ ಆಡಿಯೋದಲ್ಲಿ ಏನಿದೆ? ಯಾರ ಹೆಸರೆಲ್ಲ ಪ್ರಸ್ತಾಪ ಆಗಿದೆ? ಯಾವಾಗಿನಿಂದ ಈ ರೀತಿಯ ಭ್ರಷ್ಟಾಚಾರಗಳಾಗ್ತಾ ಇದೆ? ಹಣ ಇಸ್ಕೊಳ್ತಾ ಇದ್ದಾರೆ, ಲಂಚ ಇಸ್ಕೊಳ್ತಾ ಇದ್ದಾರೆ ಅಂದ್ರೆ ಎಷ್ಟು ಇಸ್ಕೊಳ್ತಾ ಇದ್ದಾರೆ? ಯಾರು ಇಸ್ಕೊಳ್ತಾ ಇದ್ದಾರೆ? ಯಾರ ಜೇಬಿಗೆ ಹೋಗ್ತಾ ಇದೆ ಅದು? ಹಾಗಾದ್ರೆ ಸೌಲಭ್ಯವನ್ನ ಪಡೆದುಕೊಳ್ಬೇಕಾಗಿರುವಂಥವ್ರು ಸೌಲಭ್ಯ ವಂಚಿತರಾಗ್ತಾ ಇದ್ದಾರಾ? ಇವೆಲ್ಲವೂ ಕೂಡ ಇನ್ನು ಮುಂದಕ್ಕೆ ಬೆಳಕಿಗೆ ಬರಬೇಕಾಗಿದೆ. ಹಾಗಾದ್ರೆ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಲಂಚದ ವಿಚಾರ ಏನು ಪ್ರಸ್ತಾಪ ಆಗಿದೆ, ಆ ಇಲಾಖೆಯ ಸಚಿವರು ಏನು ಹೇಳ್ತಾರೆ? ಅವ್ರ ಗಮನಕ್ಕೆ ಬಂದಿಲ್ವಾ ಇದು? ಹಾಗೆ ನೋಡೋದಾದ್ರೆ ಇದು ವಿರೋಧ ಪಕ್ಷದವರು ಮಾಡ್ತಾ ಇರುವಂತಹ ಆರೋಪ ಅಲ್ಲ, ಕಾಂಗ್ರೆಸ್ನಲ್ಲಿರುವಂತಹ ಶಾಸಕರೇ ಮಾಡ್ತಾ ಇರುವ ಬಹಳ ಗಂಭೀರ ಆರೋಪ. ಹಾಗಾದ್ರೆ ಸಂಬಂಧಪಟ್ಟ ಸಚಿವರು ಏನ್ ಮಾಡ್ತಾ ಇದ್ದಾರೆ? ಉತ್ತರ ಕೊಡ್ತಾರಾ ಇದಕ್ಕೆ? ಅವ್ರ ಗಮನಕ್ಕೆ ಬಂದೇ ಇಲ್ವಾ? ಅವ್ರ ಇಲಾಖೆಯಲ್ಲಿ ಏನ್ ಆಗ್ತಾ ಇದೆ, ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ ಅನ್ನುವಂಥದ್ದು ಅವ್ರ ಗಮನಕ್ಕೆ ಬಂದಿಲ್ವಾ? ಲಂಚ ಪಡಿತಾ ಇದ್ದಾರೆ ಅಂದ್ರೆ ಯಾರು ಪಡಿತಾ ಇದ್ದಾರೆ? ಎಷ್ಟು ಜನ ಇದ್ದಾರೆ? ಗ್ಯಾಂಗ್ ಏನಾದರೂ ಇದೆಯಾ? ಯಾರು ಜೇಬಿಗೆ ಹೋಗ್ತಾ ಇದೆ? ಎಷ್ಟು ಜನರ ಜೇಬಿಗೆ ಈಗ ಆಲ್ರೆಡಿ ಲಂಚದ ಹಣ ಹೋಗಿದೆ? ಎಷ್ಟು ವರ್ಷಗಳಿಂದ ಈ ದಂಧೆ ಆಗ್ತಾ ಇದೆ? ಇಲ್ಲಿ ತನಕ ಯಾಕೆ ಇದ್ರ ಬಗ್ಗೆ ಯಾರು ಚಕಾರ ಎತ್ತಿಲ್ಲ? ಯಾರ ಗಮನಕ್ಕೂ ಬಂದಿಲ್ವಾ? ಅಂಡ್ ಲಂಚ ಕೊಡ್ತಾ ಇದ್ದಾರೆ ಅಂದ್ರೆ ಸೌಲಭ್ಯವನ್ನ ಏನು ಪಡೆದುಕೊಳ್ಬೇಕು ಅಂತವ್ರು ಕೊಡ್ತಾ ಇದ್ದಾರೆ ಅಥವಾ ಬೇರೆಯವ್ರಿಗೆ? ಆ ಲಿಸ್ಟಲ್ಲೇ ಅವ್ರು ಇರಲ್ಲ ಅಂಥವ್ರು ಮನೆ ಆಸೆಗೋಸ್ಕರ ಲಂಚವನ್ನ ಕೊಟ್ಟು ಆ ಜಾಗವನ್ನ ತಮ್ಮದು ಮಾಡ್ಕೊಳ್ತಾ ಇದ್ದಾರಾ? ಏನಾಗ್ತಾ ಇದೆ ಇಲಾಖೆಯಲ್ಲಿ? ಇಲಾಖೆಗೆ ಸಂಬಂಧಪಟ್ಟಂತಹ ಸಚಿವ ಜಮೀರ್ ಅಹ್ಮದ್ ಖಾನ್ ಇವರ ಗಮನಕ್ಕೆ ಇದು ಇಲ್ಲಿ ತನಕ ಹೋಗಿಲ್ವಾ? ಹೀಗೆ ಹಲವು ಪ್ರಶ್ನೆಗಳು ಸಹಜವಾಗಿ ಬರುತ್ತೆ. ಜಮೀರ್ ಅಹ್ಮದ್ ಅವರೇ, ಏನ್ರಿ ಇದು? ನಿಮ್ ಗಮನಕ್ಕೆ ಬಂದಿಲ್ವಾ? ನಿಮ್ಮದೇ ಇಲಾಖೆಯಲ್ಲಿ ಆಗ್ತಾ ಇರುವ ಅಕ್ರಮ ಭ್ರಷ್ಟಾಚಾರ ನಿಮ್ ಗಮನಕ್ಕೆ ಬಂದಿಲ್ವಾ? ನಿಮ್ಮದೇ ಶಾಸಕರು ಆರೋಪ ಮಾಡ್ತಾ ಇದ್ದಾರೆ, ಏನು ಉತ್ತರ ಕೊಡ್ತೀರಿ ಅದಕ್ಕೆ? ನಿಮ್ಮದೇ ಇಲಾಖೆಯಲ್ಲಿ ಆಗ್ತಾ ಇರುವಂತಹ ಅಕ್ರಮ ನಿಮ್ಗೆ ಗೊತ್ತಿಲ್ವಾ? ಕಾಂಗ್ರೆಸ್ ಶಾಸಕರೇ ಬಿಚ್ಚಿಡ್ತಾ ಇದ್ದಾರೆ ವಸತಿ ಇಲಾಖೆಯಲ್ಲಿ ಆಗ್ತಾ ಇರುವಂತಹ ಅಕ್ರಮವನ್ನ. ತಮ್ಮದೇ ಸರ್ಕಾರದ ಇಲಾಖೆಯ ಮೇಲೆ ಬಿಆರ್ ಪಾಟೀಲ್ ಅವರು ಆರೋಪವನ್ನ ಮಾಡಿದ್ದಾರೆ, ಬಹಳ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಸರ್ಕಾರದ ಉಚಿತ ಮನೆಯನ್ನ ಪಡಿಬೇಕು ಅಂದ್ರೆ ಹಣ ಕೊಡ್ಬೇಕಂತೆ. ಹಾಗಾದ್ರೆ ಎಷ್ಟು ಕೊಡಬೇಕು? ಎಷ್ಟು ಇಸ್ಕೊಂಡಿದ್ದಾರೆ? ಇವೆಲ್ಲವೂ ಇನ್ನು ಮುಂದಿನ ದಿನಗಳಲ್ಲಿ ಬೆಳಕಿಗೆ ಬರಬೇಕಾಗಿರುವಂತಹ ವಿಷಯ. ಆ್ಯಂಡ್ ಈ ಆರೋಪವನ್ನ ಯಾರೋ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಏನೋ ಕಾಲೆಳಿಯಕ್ಕೆ ಮಾಡಬೇಕಲ್ಲ ಅನ್ನುವಂತೆ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿರುವಂತಹ ಶಾಸಕರೇ ಮಾಡ್ತಾ ಇರುವಂತಹ ಆರೋಪ. ಆಡಿಯೋದಲ್ಲಿ ಏನಿದೆ ಹಾಗಾದ್ರೆ? ಏನಿದೆ ಆಡಿಯೋ? ಜಮೀರ್ ಆಪ್ತ ಕಾರ್ಯದರ್ಶಿ ಏನು ಅವ್ರ ಬಳಿ ಬಿಆರ್ ಪಾಟೀಲ್ ಮಾತನಾಡಿದರೆ ಎನ್ನುವಂತಹ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಆಳಂದ ಶಾಸಕ, ಕಾಂಗ್ರೆಸ್ನ ಶಾಸಕ ಏನು ಮಾತಾಡಿದ್ದಾರೆ ಹಾಗಾದ್ರೆ? ಯಾರ ಜೇಬಿಗೆ ಹೋಗ್ತಾ ಇದೆ? ಯಾರ ಹೊಟ್ಟೆಗೆ ಹೋಗ್ತಾ ಇದೆ? ಈ ವಸತಿ ಮೀಸಲು ಹೆಚ್ಚಳ ಆಗೋದಕ್ಕೆ ಸಂಬಂಧಪಟ್ಟಂತೆ ಒಂದು ರಾಜಕೀಯ ಚರ್ಚೆ ಬಹಳ ಜೋರಾಗ್ತಾ ಇದೆ. ಈಗ ಇರುವಂತಹ ಮೀಸಲನ್ನು ಶೇಕಡ 15ರಷ್ಟು ಹೆಚ್ಚಳ ಮಾಡಬೇಕು ಅಂತ. ಅದರ ಬೆನ್ನಲ್ಲೇ ಅದೇ ವಸತಿ ಇಲಾಖೆಯಲ್ಲಿ ಮತ್ತೊಂದು ಕರ್ಮಕಾಂಡ ಭ್ರಷ್ಟಾಚಾರ ಆಗಿದೆ ಎನ್ನುವಂತಹ ಸುದ್ದಿ ಹೊರಬರ್ತಾ ಇದೆ. ಅದು ಸರ್ಕಾರದ ಯೋಜನೆಯನ್ನ ಪಡೆದುಕೊಳ್ಬೇಕು ಅಂದ್ರೆ, ಉಚಿತ ಮನೆಯನ್ನ ಪಡೆದುಕೊಳ್ಬೇಕು ಅಂದ್ರೆ ಹಣ ಕೊಡ್ಬೇಕಂತೆ. ಆ ಹಣ ಎಷ್ಟು? 100-200 ಸಾವಿರ ಅನ್ಕೊಂಡಿದ್ದೀರಾ? ಖಂಡಿತವಾಗ್ಲೂ ಇರಲ್ಲ. ಲಕ್ಷಾಂತರ ರೂಪಾಯಿ ಯಾರ ಹೊಟ್ಟೆಗೆ ಹೋಗಿದೆ ಹಾಗಾದ್ರೆ? ಯಾರಿದ್ದಾರೆ ಇದ್ರ ಹಿಂದೆ? ದೊಡ್ಡ ಗ್ಯಾಂಗ್ ಇದೆಯಾ? ಪ್ರಭಾವಿ ನಾಯಕರುಗಳು ಇದರಲ್ಲಿ ಸೇರ್ಕೊಂಡಿದ್ದಾರಾ? ಹೆಸರಿಗಷ್ಟೇ ಅದು ಸರ್ಕಾರದ ಉಚಿತ ಯೋಜನೆ ಅಥವಾ ಸರ್ಕಾರದ ಉಚಿತ ಮನೆ ಅಂತನಾ? ಹಣ ಕೊಟ್ಟೆ ತಮ್ಮದು ಮಾಡ್ಕೊಳ್ಬೇಕಾ?
ಆ ಬಾಳಿಗೆ ಇದು ಉಚಿತ ಯೋಜನೆ ಅಂತ ನೀವು ಘೋಷಣೆ ಮಾಡಬೇಕಾ? ಸಚಿವ ಜಮೀರ್ ಅಹಮದ್ ಇಲಾಖೆಯಲ್ಲಿ ಭರ್ಜರಿ ಡೀಲ್ ಆಗ್ತಾ ಇದೆ. ಸಚಿವ ಜಮೀರ್ ಆಪ್ತ ಕಾರ್ಯದರ್ಶಿಯಿಂದ ವಸತಿ ಲೂಟಿ ಆಗಿದೆ ಅನ್ನುವಂತಹ ಸುದ್ದಿ ಕಾಂಗ್ರೆಸ್ ಶಾಸಕರಿಂದಲೇ ಸ್ಫೋಟಕ ಮಾಹಿತಿ ಬಹಿರಂಗ ಆಗ್ತಾ ಇದೆ. ಜಮೀರ್ ಆಪ್ತ ಕಾರ್ಯದರ್ಶಿ ವಿರುದ್ಧ ಕಾಂಗ್ರೆಸ್ನ ಶಾಸಕ ಸಿಡಿದಿದ್ದಾರೆ. ಈಗ ಜಮೀರ್ ಆಪ್ತ ಕಾರ್ಯದರ್ಶಿ ಜೊತೆಗಿನ ಆಡಿಯೋ ಕೂಡ ವೈರಲ್ ಆಗಿದ್ದು, ಹಣ ಕೊಟ್ಟರಷ್ಟೇ ಆ ಯೋಜನೆಯಲ್ಲಿ ಮನೆ ಅವ್ರ ಪಾಲಾಗುತ್ತೆ. ಜಮೀರ್ ಇಲಾಖೆಯಲ್ಲಿ ಹಾಗಾದ್ರೆ ಹಣ ಕೊಟ್ಟವರಷ್ಟು ಎಷ್ಟು ಮನೆ ಮಂಜೂರಾಗಿದೆ ಇಲ್ಲಿ ತನಕ? ವಸತಿ ಇಲಾಖೆಯಲ್ಲಿ ಹಣ ಕೊಟ್ಟರಷ್ಟೇ ಮನೆ ಸಿಗುತ್ತೆ. ಹೇಳ್ಕೊಳ್ಳಕ್ಕೆ ಇದು ಗೌರ್ಮೆಂಟ್ ಯೋಜನೆ, ಬಟ್ ಇಲ್ಲಿ ನೀವು ಲಂಚ ಕೊಡಬೇಕು, ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಅನ್ನೋ ಆರೋಪವನ್ನ ಯಾರೋ ಬೇರೆಯವರು ಹಾದಿ ಬೀದಿಲಿ ಹೋಗೋರು ಮಾಡ್ತಾ ಇಲ್ಲ ಮತ್ತು ವಿರೋಧ ಪಕ್ಷದವರು ಮಾಡ್ತಾ ಇಲ್ಲ. ಆರೋಪ ಮಾಡ್ತಾ ಇರುವಂಥದ್ದು ಆಡಳಿತ ನಡೆಸ್ತಾ ಇರುವ ಕಾಂಗ್ರೆಸ್ ಪಕ್ಷದವರೇ. ಹಾಗಾದ್ರೆ ಇಲಾಖೆಯಲ್ಲಿ ಏನಾಗ್ತಾ ಇದೆ ಅನ್ನೋದರ ಅರಿವು ಆ ಇಲಾಖೆಗೆ ಸಂಬಂಧಪಟ್ಟಂತಹ ಸಚಿವರು, ಇಲಾಖೆಯ ಸಚಿವರು ಜಮೀರ್ ಅಹಮದ್ ಖಾನ್ ಅವರಿಗೆ ಗೊತ್ತಿಲ್ವಾ? ಜಮೀರ್ ಆಪ್ತ ಕಾರ್ಯದರ್ಶಿ ಒಂದು ಅವರ ಆಡಿಯೋ ವೈರಲ್ ಆಗಿದೆ. ಜಮೀರ್ ಅವರ ಗಮನಕ್ಕೆ ಬರದೆ ಇಷ್ಟೆಲ್ಲ ಭ್ರಷ್ಟಾಚಾರಗಳಾಗ್ತಾ ಇದೆಯಾ? ಹಾಗಾದ್ರೆ ಎಷ್ಟು ಹಣ ಇಲ್ಲಿ ತನಕ ನುಂಗು ನೀರು ಕುಡ್ದಿದ್ದಾರೆ? ಹೇಳ್ಕೊಳ್ಳಕ್ಕೆ ಫ್ರೀ ಮನೆ, ಬಟ್ ಇಲ್ಲ, ಅವರು ಅದಕ್ಕೆ ಆದಂತಹ ತಮ್ಮ ಹಣವನ್ನ ವ್ಯಯ ಮಾಡಿದ್ದಾರೆ. ಎಷ್ಟು ದಿನದಿಂದ ಆಗ್ತಾ ಇದೆ? ಎಷ್ಟು ವರ್ಷದಿಂದ ಆಗ್ತಾ ಇದೆ? ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀವಿ ಅಂತ ಹೇಳುವಂತಹ ಸರ್ಕಾರದಲ್ಲೇ ಭ್ರಷ್ಟಾಚಾರ ಆಗ್ತಾ ಇದೆಯಾ? ಸರ್ಕಾರದ ಒಂದು ಇಲಾಖೆಯಲ್ಲಿ